ಲಿಂಗಾಪುರದಲ್ಲಿ ಸಿರಿ ಸಿಂಗಾರದ ವಾರ್ಷಿಕ ನೇಮೋತ್ಸವ ಕೋಲೋತ್ಸವನ್ನು ಕಣ್ತುಂಬಿಕೊಂಡ ಶಾಸಕ ಹಾಗೂ ಮಾಜಿ ಸಚಿವರು. ಅರೇಹಳ್ಳಿ, ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದ ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದಲ್ಲಿ ಕಳೆದ ಶನಿವಾರದಿಂದ ಪ್ರಾರಂಭವಾದ ಶ್ರೀ ಬಬ್ಬುಸ್ವಾಮಿ, ತನ್ನಿಮಾನಿಗ, ಶ್ರೀ ಚಾಮುಂಡೇಶ್ವರಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವವು ಸಹಸ್ರಾರು ದೈವಭಕ್ತರ ಪಾಲ್ಗೊಳ್ಳುವಿಕೆಯಿಂದ ಅದ್ದೂರಿಯಾಗಿ ನೆರವೇರಿತು. ಪಟ್ಟಣದ ಲಿಂಗಾಪುರ ಗ್ರಾಮದಲ್ಲಿರುವ ಶಿಲಾಮಯ ದೈವಸ್ಥಾನದಲ್ಲಿ ವಾರ್ಷಿಕ ಸಿರಿ ಸಿಂಗಾರದ ನೇಮೋತ್ಸವವನ್ನು ಭಕ್ತಿಭಾವದಿಂದ ನೋಡಲು ಹಾಸನ ಜಿಲ್ಲೆ ಸೇರಿದಂತೆ ಮಂಗಳೂರು, ಮೈಸೂರು, ಬೆಂಗಳೂರು, ಚಿಕ್ಕಮಗಳೂರು ಹಾಗೂ ನಾನಾ ಭಾಗದಿಂದ ಸಹಸ್ರಾರು ದೈವಭಕ್ತರು ಪಾಲ್ಗೊಂಡಿದ್ದರು. ವಿಶೇಷವಾಗಿ ಮಾಜಿ ಸಚಿವ ಬಿ. ಶಿವರಾಂ, ಸಕಲೇಶಪುರ ಶಾಸಕರಾದ ಸಿಮೆಂಟ್ ಮಂಜು ಸೇರಿದಂತೆ ಇನ್ನಿತರ ಗಣ್ಯರೂ ಸಹ ಭಕ್ತಿಭಾವದ ನೇಮೋತ್ಸವಕ್ಕೆ ಸಾಕ್ಷಿಯಾದರು. ಶನಿವಾರ ಮುಂಜಾನೆ ಕಲತ ಕಂಬೆರ್ಲು, ಶ್ರೀ ಚಾಮುಂಡೇಶ್ವರಿ, ರಾಹು, ತನ್ನಿಮಾನಿಗ, ಶ್ರೀ ಬಬ್ಬುಸ್ವಾಮಿಯ ದರ್ಶನ ಸೇವೆಯ ಮೂಲಕ ಪ್ರಾರಂಭವಾಗಿ ಭಾನುವಾರ ಬೆಳಗ್ಗೆ ಗಜಕಂಬ ಸ್ಥಾಪನೆ, ಮಧ್ಯಾಹ್ನ ಚಪ್ಪರ ಏರುವ ಮೂಲಕ ನೇಮೋತ್ಸವಕ್ಕೆ ಚಾಲನೆ ದೊರೆತಂತಾಯಿತು. ಅಂದು ಸಂಜೆ ಭಜನಾ ಕಾರ್ಯಕ್ರಮವು ಕೆಲ ಸಮಯ ಭಕ್ತರ ದೈವಿಕ ಶಕ್ತಿಗೆ ಚೈತನ್ಯ ನೀಡಿತು. ಪ್ರತಿನಿತ್ಯವೂ ನೆರೆದಿದ್ದ ಭಕ್ತಾದಿಗಳಿಗೆ ಉಪಹಾರ, ಅನ್ನಸಂತರ್ಪಣೆ ಭರದಿಂದ ಸಾಗುತ್ತಿತ್ತು. ಭಾನುವಾರ ರಾತ್ರಿ ಭಗವಾನ್ ಶ್ರೀ ಬಬ್ಬುಸ್ವಾಮಿ ಹಾಗೂ ಆದಿಮಾಯ ತನ್ನಿಮಾನಿಗ ದೇವಿಯ ನೇಮೋತ್ಸವ ಸಡಗರದಿಂದ ನೆರವೇರಿತು. ಈ ವೇಳೆ ತನ್ನಿಮಾನಿಗ ದೇವಿಗೆ ನೂರಾರು ಭಕ್ತರು ಹೂವಿನ ಸರಮಾಲೆ ಹಾಕಲು ಮುಗಿಬಿದ್ದ ಸನ್ನಿವೇಶ ದೈವಭಕ್ತಿಯ ಪರಾಕಾಷ್ಠೆಯನ್ನು ಎತ್ತಿ ತೋರಿಸುವಂತಿತ್ತು. ಸೋಮವಾರ ಮಧ್ಯಾಹ್ನ ಊರಿ ಬಿಸಿಲಲ್ಲೂ ಶ್ರೀ ಚಾಮುಂಡೇಶ್ವರಿ ಅಮ್ಮ ಹಾಗೂ ಪರಿವಾರ ದೈವಗಳಾದ ರಾಹು ಗುಳಿಗ ಹಾಗೂ ಕತ್ತಲೆಖಾನ ಗುಳಿಗದ ನೇಮೋತ್ಸವನ್ನು ಕಣ್ತುಂಬಿಕೊಂಡರು. ನಂತರ ರಾತ್ರಿ ಜುಮಾದಿ ಬಂಟ ದೈವಗಳ ನೇಮೋತ್ಸವದ ಮೂಲಕ ಗ್ರಾಮದಲ್ಲಿ 3 ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರಿದ ಕೋಲೋತ್ಸವಕ್ಕೆ ಅಂತಿಮ ತೆರೆ ಬಿದ್ದಂತಾಯಿತು. ಬ್ಯಾಕ್ಸ್ ನ್ಯೂಸ್ ಜಿಲ್ಲೆಯಲ್ಲಿಯೇ ದೈವಾರಾಧನೆಯ ಪ್ರಸಿದ್ಧ ಸ್ಥಳ ನಕ್ಷತ್ರ ಚಿಹ್ನೆ ತುಳುನಾಡದ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಪರಂಪರೆಯ ಪ್ರತೀಕ ದೈವಿಕ ಶಕ್ತಿ, ಕಾರಣಿಕ ಮತ್ತು ಭಕ್ತಿಯ ಸಂಕೇತವಾದ ದೈವಗಳ ನೇಮೋತ್ಸವವು ನಿರಂತರ ನಡೆಯುವುದು ಸರ್ವೇ ಸಾಮಾನ್ಯ. ಆದರೆ ಹೆಚ್ಚಾಗಿ ದೇವರ ಆರಾಧನೆ ಮಾಡುವ ಮಲೆನಾಡು ಭಾಗವಾದ ಹಾಸನ ಜಿಲ್ಲೆಯಲ್ಲಿ ದೈವಾರಾಧನೆಯ ನೆಲೆ ಲಿಂಗಾಪುರ ಗ್ರಾಮದಲ್ಲಿ ಇರುವುದು ವಿಶೇಷ. ಇಲ್ಲಿ ನೂರಾರು ವರ್ಷಗಳಿಂದ ದೈವಾರಾಧನೆ ಮಾಡುತ್ತಾ ಆಗಿಂದಾಗೆ ನೇಮೋತ್ಸವವನ್ನು ನಡೆಸುತ್ತಾ ಬಂದಿರುವುದು ಅತ್ಯಂತ ವಿಶೇಷವಾಗಿದೆ. ಅಲ್ಲದೆ ವರ್ಷದ ಹಿಂದೆ ಶಿಥಿಲಾವಸ್ಥೆ ತಲುಪಿದ್ದ ಗುಡಿಯನ್ನು ನೂತನ ಶಿಲಾಮಯ ದೈವಸ್ಥಾವನ್ನಾಗಿಸಿ ಹೆಚ್ಚಿನ ದೈವಶಕ್ತಿ ಪಡೆದುಕೊಂಡತಾಗಿದೆ. ಆದ್ದರಿಂದಲೇ ಈ ಭಾಗದಲ್ಲಿ ಅಪರೂಪಕ್ಕೆ ನಡೆಯುವ ನೇಮೋತ್ಸವಕ್ಕೆ ಸುತ್ತಮುತ್ತಲಿನ ಸಹಸ್ರಾರು ದೈವಭಕ್ತರು ಬಣ್ಣ ಹಚ್ಚಿ, ಸಿರಿ ಸಿಂಗಾರ ಮಾಡಿ, ವಾದಿಘೋಷದೊಂದಿಗೆ ನರ್ತಿಸಿ, ಭಕ್ತರ ಕಷ್ಟಗಳಿಗೆ ಪರಿಹಾರ ನೀಡುವ ಆಚರಣೆಯನ್ನು ನೋಡಲು ಹಾಗೂ ದೈವಕೃಪೆಗೆ ಪಾತ್ರಗಳು ಬರುತ್ತಿರುವುದು ವಿಶೇಷವಾಗಿದೆ.
ಸಂಕನಗಣೇಶ್